ನಾವು ಪ್ರತಿನಿತ್ಯ ವ್ಯವಸ್ಥೆ ಬಗ್ಗೆ ಮಾತಾಡ್ತೀವಿ, ವ್ಯವಸ್ಥೆಯ ಲೂಪ್ ಹೋಲ್ಸ್ ಗಳ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ದುಡ್ಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ, ಸರ್ಟಿಫಿಕೇಟು ಬೇಡ, ಕಾನೂನು ನಿಯಮ ಕಟ್ಟಳೆಗಳೆಲ್ಲವೂ ಕೂಡ ದುಡ್ಡಿನ ಅಡಿಯಲ್ಲಿ ಅದು ಸಣ್ಣ ಸೇವಕನಾಗ್ಬಿಡುತ್ತೆ. ನಿಮ್ಮ ಹತ್ರ ಏನೂ ಇಲ್ಲ, ಬರೀ ದುಡ್ಡಿದೆ ಅಂತಂದ್ರೂ ಭಾರತದಲ್ಲಿ ಬಹಳ ಸುಲಭವಾಗಿ ಕೆಲಸ ಆಗ್ಬಿಡುತ್ತೆ ಅಂತ ನೀವು ನಂಬಿದೀವಿ. ಈಗ GST ಅಂತ ಇಡೀ ದೇಶದಲ್ಲಿ ಇರುವ ಎಲ್ಲಾ ರಾಜ್ಯಗಳು ತನ್ನದೇ ಆದಂತಹ ನೀತಿ ನಿಯಮಗಳನ್ನ ಈ ಟ್ಯಾಕ್ಸ್ ವಿಚಾರದಲ್ಲಿ ರೂಪಿಸಿಕೊಂಡಿದ್ದಂತಹ ಸಂದರ್ಭದಲ್ಲಿ ಅಯ್ಯೋ ನಮ್ದೆಲ್ಲ ಒಂದೇ ದೇಶ ಅಲ್ವಾ, ನಾವು ಇಡೀ ದೇಶದವರು ಒಂದೇ ಟ್ಯಾಕ್ಸ್ ಸಿಸ್ಟಮ್ ಅಂಡರ್ ಬರಬೇಕು, ನಾವೆಲ್ಲ ಒಂದೇ ಏಕರೂಪ ತೆರಿಗೆಯನ್ನ ಪಾವತಿ ಮಾಡಬೇಕು ಅಂತ GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದನ್ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಈಗಿನ NDA ಸರ್ಕಾರ ಇದನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ, ಹಿಂದಿನ UPA ಸರ್ಕಾರ ಇದ್ರ ಬಗ್ಗೆ ಕರಡನ್ನ ಕೊಡುತ್ತೆ. ಆದ್ರೆ ಇವೆಲ್ಲದರ ನಡುವೆ ಟ್ಯಾಕ್ಸ್ ಇಂದಾನೇ ದೇಶ ನಡೆಯೋದು, ಟ್ಯಾಕ್ಸ್ ಇಂದಾನೇ ರಾಜ್ಯ ನಡೆಯೋದು ಅನ್ನೋದನ್ನ ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ಆದ್ರೆ ಟ್ಯಾಕ್ಸ್ ಇಂದಾನೆ ಕೆಲವು ಅಧಿಕಾರಿಗಳ ಮನೆ ನಡೆಯೋದು ಅನ್ನೋದು ಕೂಡ ನಿಮ್ಗೆ ಇವತ್ತಿನ ಸ್ಟೋರಿಯಲ್ಲಿ ತಿಳಿಸೋದಕ್ಕೆ ಹೊರಟಿದ್ದೀವಿ. ಏನಪ್ಪ ಲಂಚಾವತಾರ, GST ಅಲ್ಲಿ ಏನ್ ಲಂಚಾವತಾರ, ಯಾರ ಕತೆ ಹೇಳೋದಕ್ಕೆ ಹೊರಟಿದ್ದಾರೆ, ಏನಾಗಿದೆ ಇಲ್ಲಿ ಅನ್ನುವ ನಿಮ್ಮೆಲ್ಲ ಕುತೂಹಲಗಳಿಗೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೀವಿ. ಇದು ಕೇವಲ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರದವ್ರು ನೋಡ್ಬೇಕಾಗಿರೋದು, GST ಕಮಿಷನ್ ಅವ್ರು ನೋಡ್ಬೇಕಾಗಿರೋದು, ರಾಜ್ಯದ ನಾಯಕರು ಮಾತಾಡ್ತಾರಲ್ಲ GST ನಾವು ಅಷ್ಟು ಕಟ್ಟಿದೀವಿ ನಮ್ಗೆ ಇಷ್ಟೇ ಬಂದಿರೋದು ಅಂತ ನಮ್ಮ ರಾಜ್ಯದ ನಾಯಕರುಗಳು ಮಾತಾಡಬೇಕಾಗಿರೋದು, ಜಾತಿ ಗಣತಿಯ ವಿಚಾರದಲ್ಲಿ ಸಂಪೂರ್ಣ ಮಗ್ನರಾಗಿರುವಂತಹ ನಮ್ಮ ರಾಜ್ಯದ ಜನಪ್ರತಿನಿಧಿಗಳು ನೋಡ್ಬೇಕಾಗಿರುವಂತಹ ಸ್ಟೋರಿ. ಹೌದು, ರಾಜ್ಯದ ಕೇವಲ ದೇಶ ಮತ್ತು ರಾಜ್ಯ ಮಾತ್ರ ಅಲ್ಲ, ಕೆಲವರ ಸಂಸಾರ ಕೂಡ GST ಇಂದಲೇ ನಡೀತಾ ಇದೆ. ಇದೇ ಇವತ್ತಿನ ವಿಶೇಷ, GST ಲಂಚಾವತಾರ. ನಾನು ಪ್ರಣುತ್ ಆರ್ಗಾಣಿಕ. GST ಸರ್ಟಿಫಿಕೇಟ್ ಅಂತ ನಿಮಗೆ ಯಾರಾದ್ರೂ ಉದ್ಯಮದಲ್ಲಿದ್ರೆ, ನಿಮ್ದೇನಾದ್ರೂ ಬಿಸ್ನೆಸ್ ಇದ್ರೆ GST ಸರ್ಟಿಫಿಕೇಟ್ ನಿಮ್ಗೆ ಬಹಳ ಚೆನ್ನಾಗಿ ಗೊತ್ತು. ಇನ್ಯಾರಾದ್ರೂ ಹೊಸ ಉದ್ಯಮ ಮಾಡೋದಕ್ಕೆ ಹೊರಟಿದ್ದೀರಿ, ನಮಗೊಂದು GST ಸರ್ಟಿಫಿಕೇಟ್ ಬೇಕು ಅಂತ ಮಾಡಿಸೋದಕ್ಕೆ ಹೋದ್ರೆ ನೀವು ಇದನ್ನ ನೋಡ್ಲೇಬೇಕು. ಇವತ್ತಿನ ಈ ಸ್ಟೋರಿ ನಿಮಗೋಸ್ಕರ. ಪವರ್ ಟಿವಿಯ ಸ್ಟಿಂಗ್ ಆಪರೇಷನ್ ಅಲ್ಲಿ GST ಕರ್ಮಕಾಂಡ ಬಯಲಾಗಿದೆ. ಯಾರ್ಯಾರ ಅಧಿಕಾರಿಗಳು ತಗಲಾಕೊಂಡಿದ್ದಾರೆ, ಏನ್ ಸ್ಟಿಂಗ್ ಆಪರೇಷನ್ ನಡೀತು, ಯಾವ ರೀತಿ ಇದೆ ಇವರ ಲಂಚಾವತಾರ. GST ಸರ್ಟಿಫಿಕೇಟ್ ನಾವ್ ಅನ್ಕೊಂಡಿದ್ವಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ಗಳಿದ್ರೆ ಸಾಕು GST ಸರ್ಟಿಫಿಕೇಟ್ ಸಿಕ್ಬಿಡುತ್ತೆ ಅಂತ. ಇಲ್ಲ, GST ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಅಧಿಕಾರಿಗಳ ಕೈ ಬಿಸಿ ಮಾಡ್ಲೇಬೇಕು, ಅಧಿಕಾರಿಗಳಿಗೆ ಟೇಬಲ್ ಕೆಳಗಡೆಯಿಂದ ಕೊಡ್ಲೇಬೇಕು. ಪಾಪ ಅಧಿಕಾರಿಗಳು ಬಾಯಿ ಬಿಟ್ಟು ಹೇಳೋದಕ್ಕಾಗದೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಹತ್ರ ಗೋಗರಿತಾರೆ, ಭಿಕ್ಷೆ ಬೇಡ್ತಾರೆ. GST ಅಧಿಕಾರಿಗಳ ಲಂಚಾವತಾರವನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಯಾರ ಅಧಿಕಾರಿ ಏನ್ ಮಾಡಿದ್ರು, ಎಷ್ಟು ಲಂಚ, ಏನಕ್ಕೆ ಲಂಚ, ಅದು ಏನ್ ಪ್ರಕ್ರಿಯೆ, ಇವೆಲ್ಲದ್ರ ಬಗ್ಗೆ 1 by 1 ವಿತ್ ಪ್ರೂಫ್ ನಾವಿವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಆಗ್ಲೇ ಹೇಳಿದಾಗೆ GST ಅಂತಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇದರಲ್ಲಿ ರಾಜ್ಯಕ್ಕೊಂದಿಷ್ಟು ಪಾಲು, ಕೇಂದ್ರಕ್ಕೊಂದಿಷ್ಟು ಪಾಲು. ಅದರಲ್ಲಿ ಸ್ಟೇಟ್ GST ಬೇರೆ, ಸೆಂಟ್ರಲ್ GST ಬೇರೆ, ಅಂದ್ರೆ SGST, CGST ಅಂತೆಲ್ಲ ಬೇರೆ ಬೇರೆ ಇರುತ್ತೆ. ಟೋಟಲ್ ಆಗಿ GST ಸರ್ಟಿಫಿಕೇಟು ಅಂತಂದ್ರೆ ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ ಸರ್ಟಿಫಿಕೇಟು, ನೀವೇನ ಉದ್ಯಮ ಮಾಡೋದಕ್ಕೆ ಹೊರಟಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂತ ಸರ್ಟಿಫಿಕೇಟು, ಕೆಲವೊಂದು ಸರ್ಟಿಫಿಕೇಟ್ಗಳು ಬೇಕು, ಅಂದ್ರೆ ದಾಖಲೆಗಳು ಬೇಕು. ಒಂದಿಷ್ಟು ದಾಖಲೆಗಳು ಸರಿ ಇದೆ ಅಂತಂದ್ರೆ ಆಟೋಮ್ಯಾಟಿಕ್ಲಿ ನಿಮಗೆ GST ಸರ್ಟಿಫಿಕೇಟ್ ಸಿಕ್ಬಿಡ್ಬೇಕು ಅಂತ ನೀವು ಅನ್ಕೊಂಡಿರ್ತೀರಿ. ಅಲ್ಲ, ದಾಖಲೆಗಳು ಮಾತ್ರ ಅಲ್ಲ, ನಿಮ್ಮ ಕೈಯಲ್ಲಿ ಸ್ವಲ್ಪ ಹಣನೂ ಬೇಕಾಗುತ್ತೆ. GST ಆಫೀಸ್ಗೆ ಹೋಗ್ಬೇಕಾದ್ರೆ ದಾಖಲೆಗಳನ್ನ ಮಾತ್ರ ತಗೊಂಡು ಹೋದ್ರೆ ನಿಮಗೆ GST ಸರ್ಟಿಫಿಕೇಟ್ ದೇವರ ಹಣೆ ಸಿಗಲ್ಲ. ನಮ್ಮ ಅಧಿಕಾರಿಗಳಿದಾರಲ್ಲ, ರಾಜ್ಯ ಸರ್ಕಾರದವರು ನಮ್ದೇ ತೆರಿಗೆ ಹಣದಲ್ಲಿ ಸಂಬಳ ತಕೊಂಡು ಜೀವನ ನಡೆಸ್ತಿದಾರಲ್ಲ, ಅವ್ರಿಗೆ ನಿಮ್ಮ GST ಸರ್ಟಿಫಿಕೇಟ್ ಅಲ್ಲೂ ಲಂಚ ಬೇಕು. ಇಲ್ಲದೆ ಇದ್ರೆ ಆ ಆಸಾಮಿಗಳು ನಿಮ್ಮ ಸರ್ಟಿಫಿಕೇಟ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಇದು ಯಾವುದೋ ಬೇರೆ ಬೇರೆ ರಾಜ್ಯದ ಸುದ್ದಿ ಅಲ್ಲ, ನಮ್ದೇ ಬೆಂಗಳೂರಿನ ಜಯನಗರದ 4ನೇ ಹಂತದಲ್ಲಿರುವಂತಹ GST ಆಫೀಸ್ನ ಕತೆ. GST ಕಚೇರಿ 4ನೇ ಹಂತದಲ್ಲಿದೆ. GST ಸರ್ಟಿಫಿಕೇಟ್ ಅಂತ ಹೋದ್ರೆ ಭ್ರಷ್ಟ ಅಧಿಕಾರಿಗಳು ಲಂಚಕ್ಕೆ ಡೀಲಿಂಗ್ ಮಾಡ್ತಾರೆ. ಯಾರ್ಯಾರು? ವಿಜಯಾನಂದ ಇನ್ಸ್ಪೆಕ್ಟರ್ ಅವರು, ಇನ್ನೊಬ್ರು ಅಸಿಸ್ಟೆಂಟ್ ಕಮಿಷನರ್ ನರಸಿಂಹಮೂರ್ತಿ. ಈ ವಿಜಯಾನಂದ ಯಾರು, ಈ ನರಸಿಂಹಮೂರ್ತಿ ಯಾರು, ಯಾರ್ಯಾರ ಲೆಕ್ಕಾಚಾರ ಏನು? ನಿಮ್ ಟಿವಿ ಸ್ಕ್ರೀನ್ ನಲ್ಲಿ ಬ್ರೇಕಿಂಗ್ ನಲ್ಲಿ 1-2 ಮುಖಗಳು ಕಾಣಿಸ್ತಾ ಇದೆ ನಿಮ್ಗೆ. ಅವರು ಅಧಿಕಾರಿಗಳು ಕಳ್ಳರ ತರ ಕಾಣಿಸ್ತಾರೆ, ಭಿಕ್ಷೆ ಬೇಡ್ತಾರೆ ಅವರು ಪ್ರತಿನಿತ್ಯ GST ಕಚೇರಿನಲ್ಲಿ. ಅವರಿಗೆ ತಿಂಗಳು ಮುಗಿತಿದ್ದಂಗೆ ಸರ್ಕಾರದ ಸಂಬಳ ಬರುತ್ತೆ. ಆ ನಡುವೆ ಪಾಪ ಹೊಟ್ಟೆಗೆ ಬಟ್ಟೆ, ಊಟಕ್ಕೆ ಏನೂ ಇಲ್ಲ, ಬಟ್ಟೆ ಹಾಕೊಳ್ಳಕ್ಕೆ ಏನೂ ಇಲ್ಲ ಅಂತ ಬಂದವರ ಹತ್ರ ಕೈ ಇಟ್ಟು ಈ ದೇವಸ್ಥಾನದ ಮುಂದೆ ನಿಲ್ತಿರ್ತಾರಲ್ಲ, ದೇವಸ್ಥಾನದ ಮುಂದೆ
ಭಿಕ್ಷುಕರು ನಿಂತಿರ್ತಾರೆ, ಹೋಗೋರ್ಗೆ ಬರೋರ್ಗೆಲ್ಲರಿಗೂ ಕೈ ಚಾಚ್ತಾರೆ, ಏನಾದರೂ ಹಾಕಿ ಹೊಟ್ಟೆಗೆ ಏನಾದರೂ ಬೇಕು ನಮಗೆ ಅಂತ. ಹಾಗಾಗ್ಬಿಟ್ಟಿದೆ GST ಅಧಿಕಾರಿಗಳ ಕತೆ. GST ಸರ್ಟಿಫಿಕೇಟ್ಗಳಿಗೋಸ್ಕರ ನಮ್ಮ ತಂಡ ಹೋಗುತ್ತೆ. ನಮ್ಮ ತಂಡದವರು ಎಲ್ಲ ದಾಖಲೆಗಳನ್ನ ಹಿಡ್ಕೊಂಡೇ ಹೋಗ್ತಾರೆ. ಏನೇನ್ ದಾಖಲೆ ಬೇಕು ಎಲ್ಲವನ್ನ ರೆಡಿ ಮಾಡ್ಕೊಂಡೇ ಹೋಗ್ತಾರೆ. GST ಸರ್ಟಿಫಿಕೇಟ್ಗೆ ಹೋದಾಗ ದಾಖಲೆಗಳು ಸರಿ ಇದೆ ಅಂತ ಹೇಳ್ತಾರೆ. ಹೋಗಿ ಸರ್ ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರ ಹತ್ರ ಮಾತಾಡಿ ಹೋಗು ಅಂತ ನರಸಿಂಹಮೂರ್ತಿ ಸಾಹೇಬ್ರು ಹೇಳೋದು. ನಾವು ಹೋಗ್ತೀವಿ ಇನ್ಸ್ಪೆಕ್ಟರ್ ಸಾಹೇಬ್ರನ್ನ ಮಾತಾಡ್ಸೋದಕ್ಕೆ, ವಿಜಯಾನಂದ ಅಂತ ಅವ್ರ ಹೆಸರು. ವಿಜಯಾನಂದ ಸಾಹೇಬ್ರ ಹತ್ರ ಹೋದ್ರೆ ಸಾಹೇಬ್ರ ಹತ್ರ ಮಾತಾಡ್ ಬರ್ತೀನಿ ಅಂತ ಹೇಳ್ಬಿಡ್ತಾರೆ ವಿಜಯಾನಂದ ಸಾಹೇಬ್ರು. ಆಮೇಲೆ GST ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗ್ತಾರೆ ವಿಜಯಾನಂದ ಸಾಹೇಬ್ರು, ಇನ್ಸ್ಪೆಕ್ಟರ್ ಸಾಹೇಬ್ರು. ಹೋಗಿ ಹೊರಗಡೆ ಬಂದವರು ಬಾಯಲ್ಲೇನು ಮಾತಾಡಲ್ಲ, ಅವ್ರು ಏನು ಬಾಯಲ್ಲಿ ಮಾತಾಡಲ್ಲ, ಕ್ಯಾಲ್ಕುಲೇಟರ್ ತೆಗಿತಾರೆ, ಅದರಲ್ಲಿ 13,000 ಅಂತ ಬರೀತಾರೆ, ಉಲ್ಟ ತಿರ್ಗಿಸಿಡ್ತಾರೆ. ರಿಸ್ಕ್ ಇದೆ ಸರ್, ಬಹಳ ಕಷ್ಟ ಇದೆ, ನಿಮ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಇಷ್ಟು ಕೊಡಿ ಎಲ್ಲ ಮಾಡ್ಕೊಡೋಣ, ಇಷ್ಟು ಕೊಟ್ರೆ ನಿಮ್ದು ಯಾವುದೇ ಸರ್ಟಿಫಿಕೇಟ್ ಏನೇ ಇರ್ಲಿ, ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ವಾ, ನೋ ಪ್ರಾಬ್ಲಮ್, ನಾವು ಮಾಡ್ಕೊಡ್ತೀವಿ, ನಾವಿಲ್ವಾ, ಏನಿಲ್ಲ, ನಮ್ಮ ಕೈ ಒಂದ್ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಅಂತ ಲಜ್ಜೆಗೆಟ್ಟ ಅಧಿಕಾರಿ, ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತ ಅಧಿಕಾರಿ, ಭಿಕ್ಷೆ ಬೇಡುವಂತ ಅಧಿಕಾರಿ 13,000 ಅಂತ ಬರೆದಿರ್ತಾರೆ. ಯಾವ್ದ್ರಲ್ಲಿ? ಕ್ಯಾಲ್ಕುಲೇಟರ್ ಅಲ್ಲಿ. ಯಾಕೆ ಕ್ಯಾಲ್ಕುಲೇಟರ್ ಅಂತಂದ್ರೆ ಏನಾದ್ರೂ ಹಿಸ್ಟ್ರಿ ಇರುತ್ತೇನು? ಅಲ್ಲಿ ಎಲ್ಲಿ ಬರ್ದ್ರು ಒಂದ್ಸಲ C ಅಥವಾ CE ಒತ್ತು ಬಿಟ್ರೆ ಅಲ್ಲಿ ಏನ್ ಬರ್ದಿದೆ ಅದ್ಯಾವುದು ಇರಲ್ಲ. 13,000 ರೂಪಾಯಿ ಕೊಡಬೇಕು ಅಂತ ಮಾನ್ಯ ಸಾಹೇಬ್ರು ತಮ್ಮಲ್ಲಿರುವಂತಹ ಕ್ಯಾಲ್ಕುಲೇಟರ್ ಅಲ್ಲಿ ಬರ್ದು ನಮ್ ಕಡೆ ತಿರುಗಿಸ್ತಾರೆ. 13,000ನ ಸರ್, ಏನೋ ಕಷ್ಟಪಟ್ಟು ಉದ್ಯಮ ಸ್ಟಾರ್ಟ್ ಮಾಡ್ತಾ ಇದೀವಿ, 13,000 ಅಲ್ಲ, ನಮ್ಮ ಕೈಲಿ ಆಗಲ್ಲ, ಏನೋ ಒಂದು 5,000 ಕೊಡ್ತೀವಿ ಬಿಡಿ ಸರ್, ಒಂದು 5,000 ಕೊಡ್ತೀವಿ ನೋಡಿ, ಏನಾದ್ರೂ ಮಾಡ್ಕೊಡಿ ಅಂತ ಹೇಳಿದ್ರೆ ಸಾಹೇಬ್ರು ಇಲ್ವೇ ಇಲ್ಲ, ನೋ ಆಗಲ್ಲ, ಏನ್ ಹೇಳ್ತೀರಿ ನೀವು 5,000ಕ್ಕ? ತೂ ನಾವದೆಲ್ಲ ಮಾಡಲ್ಲ, 5,000 ಅಲ್ಲ, ಸಾಧ್ಯನೇ ಇಲ್ಲ, ನಮ್ ಸಾಹೇಬ್ರು ಒಪ್ಕೊಳ್ಳೋದೇ ಇಲ್ಲ. ಇನ್ಸ್ಪೆಕ್ಟರ್ ಹೇಳೋದಿದು. 5,000 ರೂಪಾಯಿಗೆಲ್ಲ ನಮ್ ಸಾಹೇಬ್ರು ತಿರುಗು ನೋಡಲ್ಲ. ಮತ್ತೆ ಕ್ಯಾಲ್ಕುಲೇಟರ್ ತಗೋತಾರೆ, 13ರಲ್ಲಿ 5 ಮೈನಸ್ ಮಾಡಿ 8 ಅಂತ ಬರೀತಾರೆ. ಆಯ್ತು 8 ಕೊಡಪ್ಪ, ನಮ್ಮ ಸಾಹೇಬ್ರಿಗೂ ಕೊಡಬೇಕು, ನಮ್ಮ ಹುಡುಗರಿಗೂ ಕೊಡಬೇಕು ಅಂತ ಹೇಳ್ತಾನೆ. ನಮ್ಮ ಹತ್ರ ಲಂಚ ಪಡೆದು GST ಇನ್ಸ್ಪೆಕ್ಟರ್ ವಿಜಯಾನಂದ ಹೊರಗಡೆ ಹೋಗ್ತಾನೆ. ನಾವಿದನ್ನ ಬಾಯಿ ಮಾತು ಹೇಳ್ತಿಲ್ಲ, ಅಥವಾ ವಿಜಯಾನಂದ ಅನ್ನುವಂತ ವ್ಯಕ್ತಿ ಮೇಲೆ ಯಾವುದೋ ದ್ವೇಷ ಇಟ್ಕೊಂಡು ಕಥೆಗಳನ್ನ ಕಟ್ತಾ ಇಲ್ಲ. ಇದೆಲ್ಲವೂ ನಮ್ಮ ರಹಸ್ಯ ಕ್ಯಾಮರಾದಲ್ಲಿ ಸರಿಯಾಗಿದೆ. ನಾವ್ ಏನ್ ಮಾತಾಡ್ತಾ ಇದ್ದೀವಿ ಇವೆಲ್ಲದಕ್ಕೂ ಸಾಲಿಡ್ ಪ್ರೂಫ್ ಇಟ್ಕೊಂಡೆ ನಾವು ಮಾತಾಡ್ತಾ ಇದ್ದೀವಿ. ಯಾರೋ ಹೇಳಿರುವ ಕಾಗಕ್ಕ ಗೂಬಕ್ಕನ ಕಥೆ ಇದಲ್ಲ. ಪವರ್ ಟಿವಿಯ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸ್ವತಃ ಹೋಗಿ ಅಲ್ಲಿ ಆ ಮಾನ್ಯ ಅಧಿಕಾರಿಗಳನ್ನ, ನಾವು ಈ ಭಿಕ್ಷುಕರು ಅಂತ ಏನ್ ಕರಿತಾ ಇದೀವಲ್ಲ ಅವಾಗಿಂದ ಆ ಇಬ್ಬರು ಅಧಿಕಾರಿಗಳು, ಒಬ್ರು ಇನ್ಸ್ಪೆಕ್ಟರ್, ಇನ್ನೊಬ್ರು ಅಸಿಸ್ಟೆಂಟ್ ಕಮಿಷನರ್, ಇಬ್ರು ಸಾಹೇಬ್ರದ್ದು ವಿಡಿಯೋ ಇದೆ. ಇನ್ಸ್ಪೆಕ್ಟರ್ ವಿಜಯಾನಂದ ಸಾಹೇಬ್ರ ಹತ್ರ ಹೋಗಿ ಸರ್ ಇದೊಂದು GST ಸರ್ಟಿಫಿಕೇಟ್ ಮಾಡ್ಕೊಡಿ ಅಂತಂದ್ರೆ ಎಲ್ಲ ಸರಿ ಇದೆ ಬಂದೇ ಇರಿ ಅಂತ ಒಳಗಡೆ ಹೋಗ್ತಾರೆ. ಹೊರಗಡೆ ಬಂದವರು ಒಂದು ಲೆಕ್ಕ ಕೊಟ್ಬಿಡ್ತಾರೆ. ಒಟ್ಟು ಲೆಕ್ಕ ಕೊಟ್ಟದ್ರಲ್ಲಿ 13,000 ಅಂತ ಬರೀತಾರೆ ಕ್ಯಾಲ್ಕುಲೇಟರ್ನಲ್ಲಿ 13,000 ಬರೆದು ಈ ಕಡೆ ತಿರುಗಿಸ್ತಾರೆ. ನಮಗೆ 13,000ನ ಅಂತ ಒಂದ್ಸಲ ಆಶ್ಚರ್ಯ ಆಗ್ಬಿಡುತ್ತೆ. 13,000ನ? ಇಲ್ಲ ಸರ್, ನಮ್ಗೆ ಅಷ್ಟೆಲ್ಲ ಆಗಲ್ಲ, ಒಂದು 5,000 ಕೊಡೋಣ, ಯಾಕಂದ್ರೆ ನಮ್ಗೆ ಅರ್ಜೆಂಟ್ ಇದೆ, ನಮಗೆ ಕೆಲಸ ಆಗ್ಬೇಕಿದೆ, ನಮ್ಗೆ GST ಸರ್ಟಿಫಿಕೇಟ್ ಬೇಕಿದೆ, ಒಂದು 5,000 ಕೊಡ್ತೀನಿ ಸರ್ ನೋಡಿ ಅಂತಂದ್ರೆ, ನೋ ಆಗಲ್ಲ, 5,000ನ ನಾವು ಮುಟ್ಟು ನೋಡಿಲ್ಲ ಅಂತ ದುಡ್ಡನ್ನಲ್ಲ. 5,000 ರೂಪಾಯಿ ನಮ್ಮ ಕಡೆ ಕೆಲಸನಕ್ಕೆ ಬರಲ್ಲ. ಅದು ಈಗಿನ 25 ಪೈಸೆ ಹಂಗಾಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಮಾನ್ಯ ಇನ್ಸ್ಪೆಕ್ಟರ್ ಸಾಹೇಬ್ರು ಮಾತಾಡ್ತಾರೆ. ಆಮೇಲೆ ಮತ್ತೆ ನೆಗೋಸಿಯೇಷನ್, ನೀವು ಪಕ್ಕಾ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದಾದ್ರೆ ಚೌಕಾಸಿ ಮಾಡ್ತಾರೆ. ಚೌಕಾಸಿ ಮಾಡಿ 13ರಿಂದ ಸಾಹೇಬ್ರು 8ಕ್ಕೆ ಬರ್ತಾರೆ. 8 ಆದ್ರೂ ಕೊಡಿ, ನಾನು ಸಾಹೇಬ್ರಿಗೆ ಕೊಡಬೇಕು, ನಮ್ಮ ಹುಡುಗರಿಗೆ ಕೊಡಬೇಕು, ನಾನು ತಿನ್ನಬೇಕು, ಅಯ್ಯೋ ನೀವು 5 ಅಂತಂದ್ರೆ ಆಗೋದಿಲ್ಲ ಅಂತ ಹೇಳಿ ಸಾಹೇಬ್ರು 8,000ಕ್ಕೆ ಡಿಮ್ಯಾಂಡ್ ಇಡ್ತಾರೆ. ಒನ್ಸ್ ಅಗೈನ್ ಈ 8,000ನ ಆ ಕ್ಯಾಲ್ಕುಲೇಟರ್ ಅಲ್ಲೇ ಟೈಪ್ ಮಾಡಿ ತಿರುಗಿಸಿಡ್ತಾರೆ. ನೋಡಿ ಇಷ್ಟು ಕೊಡಿ, ನಿಮ್ಮ ಸರ್ಟಿಫಿಕೇಟ್ ನಿಮಗೆ ಬಂದು ತಲುಪುತ್ತೆ ಅಂತ. ಒನ್ಸ್ ಅಗೇನ್ ನಾವು ಹೇಳ್ತಾ ಇದೀವಲ್ಲ, ಇದ್ಯಾವುದು ಊಹಾಪೋಹದ ಕಥೆ ಅಲ್ಲ, ಇವೆಲ್ಲವೂ ಪವರ್ ಟಿವಿಯ ರಹಸ್ಯ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. GST ಅಂತ, GST ತೆರಿಗೆಯನ್ನ ಸಂಗ್ರಹ ಮಾಡುವ ಏಕರೂಪ ನೀತಿ. ಈ ತೆರಿಗೆಯಿಂದಲೇ ರಾಜ್ಯ ನಡೆಯುತ್ತೆ, ಈ ತೆರಿಗೆಯಿಂದಲೇ ರಾಷ್ಟ್ರ ನಡೆಯುತ್ತೆ. ಈ ಅಧಿಕಾರಿ, ಇನ್ಸ್ಪೆಕ್ಟರ್, ಈ ಅಸಿಸ್ಟೆಂಟ್ ಕಮಿಷನರು, ಇವರೆಲ್ಲರ ಸಂಬಳ ಏನಿದೆ ನಮ್ಮ ಈ ತೆರಿಗೆಯಿಂದಾನೇ ಬರೋದು. ಡೈರೆಕ್ಟ್ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸು, ಇದ್ರ ಮುಖಾಂತರನೇ ಇವ್ರಿಗೆ ಬರುತ್ತೆ. ಆದರೆ ಇವರು ಭಿಕ್ಷೆ ಬೇಡೋದು ನಿಂತಿದ್ದಾರೆ. ನಾವಾಗಲೇ ಹೇಳಿದ್ವಲ್ಲ, ಎಕ್ಸಾಕ್ಟ್ಲಿ ಅದು ಕಚೇರಿ ಎಲ್ಲ ದೇವಸ್ಥಾನ ಅಂತ ತಿಳ್ಕೊಳ್ಳಿ. ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕಾದ್ರೆ ಆ ಮೆಟ್ಲ ಮೇಲೆ ಯಾರ್ಯಾರು ಕೂತಿರ್ತಾರೆ ಅವರ ಪಾತ್ರವನ್ನ GST ಅಧಿಕಾರಿಗಳು ನಿರ್ವಹಿಸ್ತಾರೆ. 8,000 13,000 ಅಂತ ಡಿಮ್ಯಾಂಡ್ ಇಡ್ತಾರೆ. ಹಾಗಾದ್ರೆ ಏನಾಗುತ್ತೆ, ಅಲ್ಲಿ ಏನೇನು ನಡೆಯುತ್ತೆ, ಯಾರ್ಯಾರು ಇದ್ದಾರೆ, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಅವೆಲ್ಲದಕ್ಕೂ
ಸಂಪೂರ್ಣ ದಾಖಲೆಗಳನ್ನು ಹಿಡ್ಕೊಂಡು ಬಂದಿದ್ದೀವಿ. ಏನ್ ದಾಖಲೆ, ಏನಿದೆ, ಏನ್ ಮಾಡಿದ್ದೀವಿ ನಾವು, ಹೋಗೋಣ ಒನ್ ಬೈ ಒನ್ ನೋಡ್ತಾ. ಹೇಗೆ ಹೋಗಿದ್ದೀವಿ, ದುಡ್ಡು ಹೇಗೆ ಕೊಟ್ಟಿದ್ದೀವಿ, ಏನಾಗಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ವಿತ್ ಪ್ರೂಫ್ ಅನ್ನ ನಾವು ತೋರಿಸ್ತಾ ಇದ್ದೀವಿ. GST ಆಫೀಸಲ್ಲಿ ಈ ಕ್ಯಾಶ್ಗೆ ಏನ್ರಿ ಕೆಲಸ, ಅಥವಾ GST ಆಫೀಸ್ನ ಅಧಿಕಾರಿ ಒಬ್ಬ ಇನ್ಸ್ಪೆಕ್ಟ್ರು ಈ ಕ್ಯಾಶ್ ಯಾಕೆ ಕೇಳ್ತಾನೆ, ಯಾಕೆ ತಗೋತಾನೆ? ಪೋರ್ಟಲ್ ಆನ್ಲೈನ್ ಅಪ್ಪ, ಎಲ್ಲವೂ ಆನ್ಲೈನ್ ಅಲ್ಲೇ. ಇವತ್ತಿನ ದಿನಮಾನದಲ್ಲಿ ನೀವು ಮನೇಲಿ ಕೂತ್ಕೊಂಡು ಮೊಬೈಲ್ನಲ್ಲಿ ನಿಮ್ಮ ಒಂದು ಬೆರಳ ತುದಿಯಲ್ಲಿ ಎಲ್ಲವನ್ನ ಮಾಡೋದಕ್ಕಿದೆ. ಅದಕ್ಕೂ ಕೂಡ ಒಂದು ಆನ್ಲೈನ್ ಪೇಮೆಂಟ್ ಗೇಟ್ವೇ ಅಂತ ಇರುತ್ತೆ, ಅದರಲ್ಲೇ ಪೇಮೆಂಟ್ ಮಾಡಬೇಕು. ಕ್ಯಾಶ್ಗೆ ಏನಪ್ಪ ಕೆಲಸ ಇಲ್ಲಿ? ಕ್ಯಾಶೇ ಇಟ್ಕೊಂಡು ಹೋಗದೆ ಇರುವಂತ ಜಮಾನ ನಮ್ದು ಇವತ್ತಿನ ದಿನಗಳಲ್ಲಿ. ಕೆಲವ್ರ ಕೈಯಲ್ಲಿ ಕ್ಯಾಶೇ ಇರಲ್ಲ. ಅಂಥದ್ರಲ್ಲಿ GST ಆಫೀಸ್ ಒಳಗಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವ ಇರುವ ಆಲ್ಮೋಸ್ಟ್ 50% ಇಬ್ಬರದ್ದು ಸಹಭಾಗಿತ್ವ ಇದೆ. ಕೇಂದ್ರಕ್ಕೆ ಅರ್ಧ ಹೋಗುತ್ತೆ, ರಾಜ್ಯಕ್ಕೆ ಅರ್ಧ ಉಳಿಯುತ್ತೆ. ಆ ಕಚೇರಿ ಒಳಗಡೆ ಕ್ಯಾಶ್ಗೆ ಏನ್ ಕೆಲಸ ಅಂತಂದ್ರೆ ಇದೇ ಕೆಲಸ. ಕ್ಯಾಶ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಕೆಲಸ. ನಿಮ್ಮ ಹತ್ರ ದುಡ್ಡಿದೆಯಾ, ನಿಮ್ ಡಾಕ್ಯುಮೆಂಟ್ಸ್ ಏನೇ ಇರಲಿ, ಡಾಕ್ಯುಮೆಂಟ್ಸ್ ಸರಿ ಇರಲಿ, ತಪ್ಪಿರಲಿ, ಡಾಕ್ಯುಮೆಂಟ್ಸ್ ಇಲ್ಲದೆ ಇರಲಿ, ಅಥವಾ ನಿಮ್ಮ ಅಗತ್ಯಕ್ಕೆ ಬೇಕಾಗಿರುವ 50 ಪಟ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಕೈಯಲ್ಲಿ ಇರಲಿ, ಅದು ಯಾವುದು ಇಲ್ಲಿ ವರ್ಕೌಟ್ ಆಗಲ್ಲ. ಇಲ್ಲಿ ವರ್ಕೌಟ್ ಆಗೋದು ಕ್ಯಾಶ್ ಮಾತ್ರ. ಸಿನಿಮಾ ತರ ನೋಡೋಣ ಏನೇನಾಗತ್ತೆ ಅಂತ. ದೃಶ್ಯ 1, ನಮ್ಮ ಪ್ರತಿನಿಧಿ ಮೊದಲಿಗೆ ಹೋಗಿ ಅಪ್ರೋಚ್ ಮಾಡ್ತಾರಲ್ಲ, GST ಸರ್ಟಿಫಿಕೇಟ್ ಬೇಕು ಸರ್ ನಮಗೆ ಅಂತ, ಅಲ್ಲಿಂದ ಆರಂಭ ಮಾಡೋಣ. ಮೊದಲಿಗೆ ನಮ್ಮ ಪ್ರತಿನಿಧಿ ಜಯನಗರ 4th ಬ್ಲಾಕ್ ಅಲ್ಲಿರುವ GST ಕಚೇರಿಗೆ ಹೋಗ್ತಾರೆ. GST ಕಚೇರಿಯ ಒಳಗೆ ಹೋಗ್ತಾ ಇದ್ದಂಗೆ ಏನಾಯ್ತು, ದೃಶ್ಯ 1 ನೋಡಿ. ಪೇಮೆಂಟ್ ಗೇಟ್ವೇ ಇಲ್ಲ ಅಂತಂದ್ರೆ ನಮಗೆ ಆಗಲ್ಲ, ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಮಾಡಿ ಸರ್ ಇವಾಗ ಮಾತಾಡ್ತೀನಿ. ಡಾಕ್ಯುಮೆಂಟ್ ಅದು ಹೆಂಗ್ ಕೊಡಲ್ಲ ಅಂತಾರಪ್ಪ ಅಂತ ಅದು ಈಸಿಯನ್ನ ಹೇಳಿ ಸರ್, ಹೇಳಿದ್ರೆ ಅದು ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ಮಾತಾಡ್ತೀನಿ. ಮಾತಾಡಿ ನನ್ನ ಧರ್ಮಸ್ವಂತಕ್ಕೆ ಯಾಕೆ ಸಿಗ್ತಾರೆ, ನನ್ನ ಧರ್ಮಸ್ವಂತಕ್ಕೆ ಅಂದ್ರೆ ಏನಂತ ಹೇಳಿಬಿಟ್ಟರು ಮಾಡಿಸ್ಬಿಟ್ರು. ಏನು ಹೇಳ್ತೀರಿ ನೀವೇ? ನನಗೇನು ನೀವೇನಿಲ್ಲ, ನಾನು ಹೆಚ್ಚು ಕಮ್ಮಿ ಮಾಡ್ಬೋದು. ಇಲ್ಲ, ನಾನು ಹೇಳಿದೆ ಅವ್ರಿಗೆ ಏನೋ ಮಾಡಬೇಕು, ಅವ್ರು ಇಸ್ಕೊಂಡು ಆಯ್ತು ಇಷ್ಟ ಅಂತೇಳಿ ನೋಡಪ್ಪ, ನಿಂಗೆ ಹೇಳ್ಬಿಡುತ್ತೆ, ನನಗೂ ನೀವು ಕೆಚ್ಚಾಗುತ್ತೆ ಅಂತ ನಾನು ನೋಡಿ ಹೇಳ್ತೀನಿ. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೆ ಪ್ರಾಬ್ಲಮ್ ಜಾಸ್ತಿ. ಇನ್ನೊಂದು ಟ್ಯಾಬ್ಲೆಟ್ ರಿಸೀಟ್ ಹಾಕಿಲ್ಲ, ಮತ್ತು ಅದರಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಫುಲ್ ಟ್ಯಾಕ್ಸ್ ಇದೆ. ಇದರಲ್ಲಿ ಏನಿದೆ, ಅವ್ರ ಹೆಸರಿದೆ, ಫೋನ್ ನಂಬರ್ ಇದೆ, ಇಂಥ ಕ್ರಾಸ್ ಅಂತಿದೆ ಅಷ್ಟೇ. ಜನಸಂಖ್ಯೆ ಫಸ್ಟ್ ಬನ್ನಿ ಶ್ರೀನಿವಾಸ ನಗರ ಅಂತ ಬಂದಿದೆ. ಆಯ್ತು ಹೇಳ್ತೀನಿ, ನಡೀರಿ ನಡ್ರಿ. ಇದೆ ಇಲ್ಲೇನಾ ಏನು ಹೇಳಿ ನಾನು ಹೇಳ್ತೀನಿ ಸರ್. ಸಾವಿರ ನೀವು ಕೊಡ್ತೀನಿ ನಡಿ. ನನ್ನ ಏನು ನನ್ನ ಗೊತ್ತಲ್ಲ ಯಾರಾದ್ರು ಭಾಳ ರಿಸ್ಕ್ ಇದೆ. ಆಗುತ್ತೆ ಅನ್ನೋದು ಸರ್ ಹೇಳ್ತೀನಿ. ಇಲ್ಲ ಮಾಡಿಸ್ಕೊಡ್ತೀನಪ್ಪ, ನೀನು ನನ್ನ ಫೋನ್ ಬರೋಕ್ಕಲ್ಲ, ಅವ್ರಿಗೆ ಒಂದು ವಾಟರ್ ಬಿಲ್ ಕಳಿಸ್ಬೇಕು, ನೀವು ಮಾಡಿಸ್ಬಿಡ್ತೀನಿ ಇಲ್ಲ ಅಂತ ಹೇಳ್ತಲ್ಲ ನಾನು. ಅಲ್ಲ
ಅಲ್ಲ ಸರ್ ಹೇಳ್ತಿರೋದು ಅರ್ಥ ಆಯ್ತು. ಎ ಅಂದ್ರೆ ಸ್ಟೈಲ್ಗೆ ಬೇರೆ ಬಿಡ್ತಿದೆ ಇದು. ನಾನಂತೂ ಬಿಸ್ನೆಸ್ ಏನಾದ್ರು ಮಾಡಿ ಪ್ರತಿಯೊಂದು ದಾಖಲೆ ಇದೆಯಲ್ಲ ಅದರಲ್ಲಿ ಬೇರೆ ಹೆಸರಿಲ್ಲ ಆಯ್ತಾ. ಹಂಗಾಗಿ ನಾವು ಸ್ವಲ್ಪ 10 ತಿಂಗಳು ಒಂದು ಡಾಕ್ಯುಮೆಂಟ್ ಇದ್ರೆ ನೀವು ತರಿಸ್ಕೊಳ್ಳಿ ಮತ್ತೆ ಈಗ ಕೊಡೋದು ಅಂತ ಹೇಳಿದ್ರು. ಈಗ ಕೊಡಿಸ್ತೀನಿ. ನೀವು ಫೋನ್ ನಂಬರ್ ನಿಂತಿದೆ, ನಾನು ನೀವೇ ಫೋನ್ ಮಾಡಿ ನಾಳೆ ಮಾಡಿದ್ದು ಅವ್ರಿಗೆ ಒಂದು ವಾಟರ್ ಬಿಲ್ ಇಸ್ಕೊಂಡು ಹಾಕ್ತೀನಿ. ಅಲ್ವಾ ಇವತ್ತು ನೀವು ಮಾಡಿಸ್ಕೊಡ್ತೀನಿ. ಎಲ್ಲೋ ಇಲ್ಲಿ ಇಲ್ಲಿ ಇಲ್ಲ ಇದೆ ನಮ್ಗೆ ಕೊಡ್ತಾರೆ. ನಮ್ಗೆ ಕೊಡಬೇಕು, ನಮ್ಗೆ ಕೊಡ್ಕೊಟ್ಟಿದ್ದೀವಿ. ಅದೇ ಆ ಕಡೆ ಹೋಗಿ ಕೊಡ್ತೀನಿ ಸುಮ್ಮನೆ. ಕೊಡ್ತಿದ್ದೀವಿ. ಏನಿದೆ 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 ಮೊನ್ನೆ ಸಾಹೇಬರು ದುಡ್ಡು ತಗೊಳ್ತಾ ಇರುವಂತ ದೃಶ್ಯವನ್ನು ನೋಡಿದ್ರಿ, ರೌಂಡ್ ಆಫ್ ಮಾಡಿ ತೋರಿಸಿದೀವಿ. ನಾವಾಗಲೇ ಹೇಳಿದ್ವಿ ಇವರೆಲ್ಲ ಭಿಕ್ಷುಕರು, GST ಕಚೇರಿನಲ್ಲಿ ಭಿಕ್ಷೆ ಬೇಡುವವರು. ಒಂದು ಡಾಕ್ಯುಮೆಂಟ್ ಇಲ್ಲ ಅಂತಂದ್ರೆ ಕಳಿಸ್ಬಿಡ್ಬೇಕು. ನೀವು ಭಾರತದ ನಿಯಮದ ಪ್ರಕಾರ ಇಂತಿಂತ ಡಾಕ್ಯುಮೆಂಟ್ ಇಲ್ಲ ಅಂತಂದ್ರೆ ನಿಮ್ಗೆ GST ತಗೊಳ್ಳೋ ಅಥವಾ GST ಸರ್ಟಿಫಿಕೇಟ್ ಪಡೆಯೋ ಅರ್ಹತೆ ಇಲ್ಲ, ಹೋಗಿ ನೀವು ಅಂತ ಹೇಳಬೇಕು. ಅದಾದ ಮೇಲೆ ಆಯ್ತು ನಿಮ್ಗೆ ಕೆಲಸ ಆಗಬೇಕು, ಇಂಥದ್ದೆಲ್ಲ ಕೆಲಸ ಆಗಬೇಕು ಅಂತಂದ್ರೆ ಹಿಂಗ್ ಅಂತಾರೆ. ಒಂದು ಸೈನ್ ಲ್ಯಾಂಗ್ವೇಜ್ ಮಾಡ್ತಾರೆ ನಮ್ಮ ಸಾಹೇಬ್ರು. ಸೈನ್ ಲ್ಯಾಂಗ್ವೇಜ್ ಅಂತಂದ್ರೆ ಇದಕ್ಕೆ ಸ್ವಲ್ಪ ದುಡ್ಡು ಕೊಡಿ, ನಿಮ್ಗೆ ಏನು ಬೇಕೋ ಅದೆಲ್ಲ ಮಾಡ್ಕೊಡ್ತೀವಿ, ಅಟ್ ಎನಿ ಕಾಸ್ಟ್ ಏನೇ ಆಗಿರ್ಲಿ, ನಿಮ್ಗೆ ಯಾವುದೇ ಬೇಕಾಗಿರ್ಲಿ ಎಲ್ಲ ಸ್ವಲ್ಪ ಕೊಟ್ಟುಬಿಟ್ರೆ ಮುಗೀತು. ಅದೊಂದು ಕೊಟ್ಟುಬಿಟ್ರೆ ಮುಗಿದೋಯ್ತು, ನಿಮ್ಗೆ ಯಾವುದೇ ಟೆನ್ಷನ್ ಇರೋಲ್ಲ, ನಿಮ್ಗೆ ಮಾಡಿಸ್ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಪ್ರತಿನಿಧಿ ಕೇಳ್ತಾರೆ, ಸರ್ ಇಲ್ಲಿ ಬೇಡ, CCTV ಗಿಟ್ ಏನಾದ್ರು ಇದ್ರೆ ಅಥವಾ ಇಲ್ಲೇ ನಾನು ಕೊಟ್ಟಿದ್ದು ಏನಾದ್ರು ತಗ್ಲಾಕೊಂಡ್ಬಿಟ್ರೆ ಆ ಕಡೆ ಹೋಗೋಣ ಬನ್ನಿ ಅಂತ. ಅಲ್ಲೆಲ್ಲಿಗೆ ಬೇಡ, ಅಲ್ಲಲ್ಲ ಬೇಡ, ಇಲ್ಲೇ ಕೊಡಿ ಅಂತ ಹೇಳ್ತಾರೆ. ಆಮೇಲೆ ಇಲ್ಲ ನನ್ನ ಕೈ ಕೊಡೋದು ಬೇಡ, ನನ್ನ ಮಗನ ಕೈ ಕೊಡಿ ಅಂತ. ಅವ್ರ ಮಗ ಯಾರು ಅಂತ ತಿಳ್ಕೋಬೇಕು. ಆ ವ್ಯಕ್ತಿ ಕ್ವಾಲಿಫಿಕೇಶನ್ ಏನು, ಆತ GST ಕಚೇರಿಯಲ್ಲಿ ಕೆಲಸ ಮಾಡ್ತಾನ ಅಥವಾ GST ಕಚೇರಿಯಲ್ಲಿ ಅವನಿಗೆ ಏನ್ ಕೆಲಸ, ಅಥವಾ ಹೊರಗಡೆ ಅಪ್ಪ ಹೇಳ್ದವ್ರದೆಲ್ಲ ಪೇಮೆಂಟ್ ಇಸ್ಕೊಳ್ಳೋದಕ್ಕೆ ಹೊರಗಡೆ ಏನಾದ್ರು ಕೂರಿಸಿದಾರ, ನಿಯೋಜನೆ ಮಾಡಿದಾರೆ. ಗಾಡಿ ಪಾರ್ಕಿಂಗ್ ಹೋಗ್ಬೇಕಾದ್ರೆ ದುಡ್ಡು ತಗೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ನಿಂತಿರ್ತಾನಲ್ಲ, ಹಂಗೇನಾದ್ರು ಈ GST ಕಚೇರಿಯಿಂದ ಹೊರಗಡೆ ಬರೋರು ಇವನ್ ಕೈ ಕೊಟ್ಟು ಹೋಗ್ಬೇಕು ಅಂತಾನೆ ಇವನ್ನೇನಾದ್ರೂ ನಿಯೋಜನೆ ಮಾಡಿದಾರ, ಅಥವಾ ಅವನಿಗೂ ಕೂಡ ನಮ್ಮ ಗೌರ್ಮೆಂಟ್ ಇಂದ ನಾವು ಕಟ್ಟೋ ತೆರಿಗೆ ಹಣದ್ದೇ ಸಂಬಳ ಏನಾದ್ರೂ ಕೊಡ್ತಿದಾರ, ಎಲ್ಲವೂ ಪ್ರಶ್ನೆ ಮಾಡಬೇಕು. ಆದ್ರೆ ಮಾನ್ಯ ಸಾಹೇಬ್ರು GST ಸರ್ಟಿಫಿಕೇಟ್ ಮಾಡಿಸ್ಕೊಡೋದಕ್ಕೆ, ಯಾವ GST ಸರ್ಟಿಫಿಕೇಟ್ ಕಂಪ್ಲೀಟ್ಲಿ ಆನ್ಲೈನ್, ಎಲ್ಲವೂ ಆನ್ಲೈನ್ ಅಲ್ಲೇ ಸಿಗುತ್ತೆ. ಅದಕ್ಕೊಂದು ಪೇಮೆಂಟ್ ಗೇಟ್ ವೇ ಅಂತ ಇರುತ್ತೆ. ಆ ಪೇಮೆಂಟ್ ಗೇಟ್ ವೇ ಓಪನ್ ಆಗಬೇಕು ಅಂತಂದ್ರೆ ನೀವು ಕೊಡೋ ಅಷ್ಟು ದಾಖಲೆಗಳು ಸರಿಯಾಗಿರಬೇಕು, ನೀವು ಕೊಡೋ ಅಷ್ಟು ದಾಖಲೆಗಳು ಪರ್ಫೆಕ್ಟ್ ಇದೆ ಅಂತಂದಾಗ ಆಟೋಮೆಟಿಕ್ಲಿ ಆ ಪೇಮೆಂಟ್ ಗೇಟ್ ವೇ ಓಪನ್ ಆಗುತ್ತೆ. ಆ ಪೇಮೆಂಟ್ ಗೇಟ್ ವೇ ಓಪನ್ ಆಯ್ತು ಅಂತ ನೀವು ಪೇಮೆಂಟ್ ಮಾಡ್ತೀರಿ, ನಿಮಗೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗಿ ಬರುತ್ತೆ. ಅಂದ್ರೆ ಆನ್ಲೈನ್ ಅಲ್ಲೇ ಮೊಬೈಲು, ಕಂಪ್ಯೂಟರು ಅಥವಾ ಇಂಟರ್ನೆಟ್ ನಿಂದ ಆಗಬೇಕಾದ ಕೆಲಸ. ಯಾವಾಗ ನಮ್ಮ ದಾಖಲೆಗಳು ಸರಿ ಇರೋದಿಲ್ವೋ ಅಥವಾ ದಾಖಲೆಗಳಲ್ಲಿ ಯಾವುದೋ ಒಂದು ದಾಖಲೆ ಮಿಸ್ ಆಗುತ್ತೋ ಅಥವಾ ಯಾವ್ದಾದ್ರೂ ಒಂದು ದಾಖಲೆ ಅಲ್ಲಿ ಮ್ಯಾಚ್ ಆಗಿಲ್ಲ ಅಂತಂದಾಗ ಗೇಟ್ ವೇ ಓಪನ್ ಆಗಲ್ಲ. ಆ ಗೇಟ್ ವೇ ಓಪನ್ ಆಗದೆ ಇದ್ದಾಗ ನಾವು GST ಆಫೀಸ್ಗೆ ಹೋಗ್ಬೇಕು. ಸರ್ ನಂದೊಂದು GST ಸರ್ಟಿಫಿಕೇಟ್ ಪ್ರಾಬ್ಲಮ್ ಆಗ್ತಾ ಇದೆ, ಹಿಂಗಂತ ಇದೆ, ಇದಕ್ಕೆ ಏನ್ ಮಾಡಬೇಕು ಅಂತ ಕೇಳಬೇಕು. ಆಗ ಸರಿ ಇದ್ರೆ ಮಾಡ್ಕೊಡ್ಬೇಕು, ಇಲ್ಲ ಅಂತಂದ್ರೆ ಇಲ್ಲಪ್ಪ ಸರಿ ಇಲ್ಲ, ಇಂಥದ್ದು ಮಾಡ್ಕೊಂಬ ಸರಿ ಆಗುತ್ತೆ ಅಂತ ಹೇಳ್ಬೇಕು. ಇಲ್ಲ ಹಂಗಲ್ಲ, ಸರಿ ಇಲ್ಲ ಅದ್ರ ದುಡ್ಡು ಕೊಡಿ ಎಲ್ಲ ಸರಿ ಆಗುತ್ತೆ. ಇಲ್ಲಿ ನಮ್ಮ ಹತ್ರ ದುಡ್ಡು ಸ್ವಲ್ಪ ಕೊಡ್ತಾ ಇದ್ದಂಗೆ ನಿಮ್ಮ ಸಮಸ್ಯೆ ಪ್ರೈಮ್ ಮಿನಿಸ್ಟರ್ ಸಿಗ್ನೇಚರ್ ಬೇಕಿದ್ರು ಡೋಂಟ್ ವರಿ, ನಾವೇ ಮಾಡ್ಕೊಡ್ತೀವಿ, ದುಡ್ಡು ಕೊಟ್ರಲ್ವಾ ಅಂತ ಹೇಳಿ ಅಧಿಕಾರಿಗಳ ಲಂಚ ತಿನ್ನುವಂತಹ ಪ್ರಕ್ರಿಯೆ ಪ್ರಶಸ್ತಿಲಿ ನಡೆಯುತ್ತೆ. ಇದು ಅಸಿಸ್ಟೆಂಟ್ ಕಮಿಷನರ್ ಒಬ್ರಲ್ಲ, ಮಾನ್ಯ ಇನ್ಸ್ಪೆಕ್ಟರ್ ಸಾಹೇಬ್ರದ್ದು ಇದೇ ಕತೆ. ಇನ್ಸ್ಪೆಕ್ಟರ್ ಸಾಹೇಬ್ರದ್ದು, ಅಸಿಸ್ಟೆಂಟ್ ಕಮಿಷನರ್ದು ಇನ್ನಷ್ಟು ಕತೆ ಇದೆ, ಇನ್ನಷ್ಟು ವಿಡಿಯೋಗಳಿದೆ, ಇನ್ನಷ್ಟು ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ.